ಟಿವಿ9 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಬೆಂಗಳೂರಿನ ಫ್ರಾಂಚೈಸಿ ಅಂತಂದರೆ ನಿಮ್ಮೆಲ್ಲರಿಗೂ ಕೂಡ ಇರುವಂಥ ಆಸೆ ನಮ್ಮ ಕರ್ನಾಟಕದ ಕೋಚ್ ಆಗಿರಬೇಕು ಅಥವಾ ಕರ್ನಾಟಕದ ಪ್ಲೇಯರ್ಗಳಿರಬೇಕು ಅಂತ. ಯಾಕಂದರೆ ಅದು ಒಂದು ನೇಟಿವಿಟಿಯ ಒಂದು ಲಿಂಕ್ ಕೊಡುತ್ತೆ. ಜೊತೆಗೆ ನಾವು ಸಪೋರ್ಟ್ ಮಾಡೋರಿಗೂ ಕೂಡ ನಮ್ಮವರಿದ್ದಾರಪ್ಪ ಅನ್ನೋ ನಂಬಿಕೆ ಇರುತ್ತೆ. ಅದು ನಾವು RCB ವಿಚಾರದಲ್ಲೂ ನೋಡಿದ್ದೀವಿ, ಬೆಂಗಳೂರು ಬುಲ್ಸ್ ಅಂತ ಬಂದಾಗಲೂ ಕೂಡ ನಾವು ನೋಡಿದ್ದೀವಿ. ಆದರೆ ಬೆಂಗಳೂರು ಬುಲ್ಸ್ಗೆ ಒಬ್ಬ ನಮ್ಮ ಮಣ್ಣಿನ ಕೋಚ್ ಬೇಕು ಅಂತ ಭಾಳ ದಿನಗಳಿಂದ ಆಸೆ ಇತ್ತು ನಮಗೆ, ಕಬಡ್ಡಿ ಅಭಿಮಾನಿಗಳಿಗೆ. ಸೊ ಆ ಒಂದು ಆಸೆ ನಮ್ಮದು ಪೂರೈಸಿದೆ ಈಗ. ಸೊ ನಮ್ಮ ಜೊತೆ ಇವತ್ತು ಮಾತನಾಡೋದಕ್ಕೆ BC ರಮೇಶ್ ಅವರಿದ್ದಾರೆ. ಭಾರತ ತಂಡದ ಕ್ಯಾಪ್ಟನ್ ಆಗಿದ್ದಂಥವರು, ಅರ್ಜುನ ಪ್ರಶಸ್ತಿಯನ್ನು ಗೆದ್ದಂಥವರು. ಸೊ ಅವ್ರು ನಮ್ಮ ಜೊತೆ ಇದ್ದಾರೆ. ಮಾತನಾಡೋ ಅವ್ರ ಜೊತೆಗೆ ಡೀಟೇಲ್ ಆಗಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಗುರುಭ್ಯೋ ನಮಃ ಸರ್. ಯಾಕಂದರೆ ನನಗಂತೂ ಭಾಳ ಪರ್ಸ್ನಲಿ ನಾನು ಕಬಡ್ಡಿ ತುಂಬ ಫಾಲೋ ಮಾಡ್ತೀನಿ ಫ್ರಮ್ ಸೀಸನ್ 1. ನಾವು ಹಳ್ಳಿಲಿ ಆಡಿದವರು ಕೂಡ. ಸೊ ಯಾವತ್ತೂ ನಮಗೆ BC ರಮೇಶ್ ಅವ್ರು ಬರ್ತಾರೆ ಅಂತ ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರ. ಆ ಅಪಾಯಿಂಟ್ ಆದಂಥ ಕ್ಷಣ, ಮಾತುಕತೆ ಶುರುವಾದಂಥ ಒಂದು ಟೈಮ್ ಹೇಗೆ ಸರ್, ಹೇಗೆ ಅನಿಸ್ತಿದೆ ಬುಲ್ಸ್ ಕೋಚ್ ಆಗಿ? ಬುಲ್ಸ್ ಕೋಚ್ ಆಗಿ ತುಂಬ ಖುಷಿಯಾಗಿದೆ. ಫ್ಯಾನ್ಸ್ ತುಂಬಾ ಹೈಯೆಸ್ಟ್, ಬೆಂಗಳೂರು ಬುಲ್ಸ್ ತುಂಬ ಫಾಲೋವರ್ಸ್ ಇದ್ದಾರೆ. ಕಬಡ್ಡಿ ಅಂದರೆ ಭಾಳ ಪ್ರಾಣ ಬಿಡ್ತಾರೆ ಎಲ್ಲರೂ, ಭಾಳ ಅಭಿಮಾನಿಗಳು. ಎಲ್ಲರ ಒತ್ತಡ, ಅಭಿಮಾನಿಗಳ ಒತ್ತಡ ಏನಿತ್ತು, BC ರಮೇಶ್ನ ಬೆಂಗಳೂರು ಬುಲ್ಸ್ಗೆ ಕೋಚ್ ಮಾಡಿ ಅಂತ ತುಂಬಾ ಬೇಡಿಕೆ ಇಡ್ತಾನೇ ಇದ್ದರು ಪ್ರತಿ ವರ್ಷ. ನನಗೆ ಫ್ರೆಂಡ್ಸ್ಗಳೆಲ್ಲ ನೋಡಿದವ್ರು ಹೇಳ್ತಾಯಿದ್ರು, ನಾನು ಅಷ್ಟು ಅಬ್ಸರ್ವ್ ಮಾಡಿರಲಿಲ್ಲ ಅವ್ರದ್ದು ಇದನ್ನು. ಆಮೇಲೆ ಒಂದು ಅವಕಾಶ ಈಗ ಬಂತು ನನಗೆ ಸೀಸನ್ 12ಗೆ ಮಾಡಲಿಕ್ಕೆ. ಮಾತಾಡಿದ್ರು, ಖುಷಿ ಆಯಿತು. ಮತ್ತು ಸುಮಾರು ವರ್ಷ ನಾವು ಸೀಸನ್ 1 and 2 ನಮ್ಮ ಬ್ರದರ್ ಸುರೇಶ್ ಅವರಿದ್ದರು. ಸೀಸನ್ 6 ನಾನಿದ್ದಾಗ ಟೀಮ್ ಚಾಂಪಿಯನ್ ಆಗಿದ್ದ ಆ ಟೀಮಲ್ಲಿ. ಮತ್ತು ಈಗ ನನಗೆ ಅವಕಾಶ ಬೆಂಗಳೂರು ಬುಲ್ನಲ್ಲೇ ಸಿಕ್ತು ಅನ್ನೋದು. ನಮಗೂ ಕೂಡ ಇಚ್ಛೆ ಇತ್ತು ಹಿಂದೆಯಿಂದನೂ, ನಮ್ಮ ಬೆಂಗಳೂರು ಬುಲ್ಸ್ ತಂಡ ಬಲಿಷ್ಠವಾಗಿರಬೇಕು, ಸ್ವಲ್ಪ ಕರ್ನಾಟಕದ ಆಟಗಾರರು ಮತ್ತು ಸೌತ್ ಇಂಡಿಯಾ ಆಟಗಾರರಿಗೆ ಸ್ವಲ್ಪ ಪ್ರಿಫರೆನ್ಸ್ ಸಿಗಬೇಕು, ಅವ್ರಿಗೆ ಆಡಲಿಕ್ಕೆ ಅವಕಾಶ ಸಿಗಬೇಕು ಅನ್ನೋದು ಆಸೆ ಇತ್ತು. ಬಟ್ ನಾವ್ಯಾರೂ ಇಲ್ಲಲ್ಲ, ನಾವೇ ಇಲ್ಲ ಅಂದಮೇಲೆ ನಮ್ಮ ಹುಡುಗರು ಯಾರು ತಗೊಳ್ತಾರೆ, ಕನ್ನಡಿಗರನ್ನಾಗಲಿ ಇಲ್ಲ ಸೌತ್ ಇಂಡಿಯಾದವ್ರನ್ನ. ಬಟ್ ನಾವು ಇತ್ತು ನಮ್ಮ ಮನಸ್ಸಿನಲ್ಲಿ, ಇದ್ದರೆ ನಾವು ನಮ್ಮ ತಂಡನ ಬಲಿಷ್ಠ ಮಾಡಲಿಕ್ಕೆ ನಮ್ಮ ಸಹಕಾರ. ನಾವು ಫ್ರಂಟಲ್ಲಿ ಕೋಚ್ ಇಲ್ಲ ಅಂದರೂ ಸರಿ, ಬೆಂಗಳೂರು ಬುಲ್ಸ್ ಫ್ರಾಂಚೈಸಿ ಜೊತೆ ನಾವು ಹೇಳಿ ಒಂದೊಳ್ಳೆ ತಂಡ ಬೆಂಗಳೂರು ಬುಲ್ಸ್ ಕಟ್ಟಲಿ ಅಂತ ಹೇಳೋಣ, ಆ ತಂಡ ಒಳ್ಳೆ ಟೀಮ್ ಆಗಲಿ ಅನ್ನೋದು ಆಸೆ ಇತ್ತು. ಅದೇ ಥರ ಆಸೆ ಪೂರೈಸಿ. ಸರ್, ಸಾಮಾನ್ಯವಾಗಿ ಯಾವುದೋ ಒಂದು ಟೀಮ್ ಈಗ ಗೆಲುವಿನ ಲಯಲ್ ಇದೆ, ಚಾಂಪಿಯನ್ ಆಗ್ತಾ ಹೋಗ್ತಿದೆ ಅಂತಂದಾಗ ಅದರ ಒಂದು ಕೋಚಿಂಗ್ ಮಾಡೋದು ಸ್ವಲ್ಪ ಈಸಿ ಆಗುತ್ತೆ. ಬಟ್ ನಮ್ಮ ಒಂದು ಟೀಮ್ನ ಪರ್ಫಾರ್ಮೆನ್ಸ್ ಲಾಸ್ಟ್ ಸೀಸನ್, ಅದ್ರ ಹಿಂದಿನ ಸೀಸನ್, ಈ ಸಲ ನಾವು ಟೇಬಲ್ ಆಲ್ಮೋಸ್ಟ್ ತಳಕ್ಕೆ ಬಂದಿದ್ದೀವಿ. ಸೊ ಇಂಥ ಟೈಮಲ್ಲಿ BC ರಮೇಶ್ ಅವರಿಗೆ ಎಷ್ಟು ಚಾಲೆಂಜಿಂಗ್ ಸರ್ ಈಗ ಇಂಥ ಒಂದು ಟೀಮ್ ಆ ಒಂದು ಮೊರಾಲನ್ನು ಲಿಫ್ಟ್ ಮಾಡೋದು ತುಂಬ ಒಂದು ಚಾಲೆಂಜಿಂಗ್ ಟಾಸ್ಕ್ ಅಂತ ನಿಮಗೆ? ಹೌದು ನೋಡಿ, ಬೆಂಗಳೂರು ಬುಲ್ಲು ನಾನಿದ್ದಾಗ ಒಳ್ಳೆ ಬಲಿಷ್ಠ ತಂಡ ಇತ್ತು. ಪವನ್ ಶೇರಾವತ್ ಇದ್ರಲ್ಲ, ಆ ಟೈಮ್ನಲ್ಲಿ ತುಂಬಾ ಚೆನ್ನಾಗಿತ್ತು ಟೀಮು. ರೋಹಿತ್ ಅಕ್ಕಿ ಮತ್ತು ಕಾಶಿಲಿಂಗ್ ಆಡ್ಕೆ ಮತ್ತು ಡಿಫೆಂಡರ್ಸ್ ಎಲ್ಲ ಔಟ್ಸ್ಟ್ಯಾಂಡಿಂಗ್ ಡಿಫೆಂಡರ್ ಏನಲ್ಲ, ಎಲ್ಲ ಯಂಗ್ಸ್ಟರ್ಸ್ ಇದ್ದರು ಡಿಫೆಂಡರಲ್ಲಿ. ಬಟ್ ಕರೆಕ್ಟಾಗಿ ಕಾಶಿಲಿಂಗ್ ಆಡ್ಕೆ ಮತ್ತು ರೋಹಿತ್, ಪವನ್ ಅವ್ರ ಜೊತೆನಲ್ಲಿ ಡಿಫೆಂಡರ್ಗಳು ರೈಟ್ ಟೈಮ್ನಲ್ಲಿ ಅವರು ಅಚೀವ್ಮೆಂಟ್ ಮಾಡಿದ್ರು. ಆಗ ಟೀಮ್ ನಮ್ಮದು ಚಾಂಪಿಯನ್ ಆಗಿತ್ತು. ನಮಗೂ ಈಗಲೂ ಬೇಕಾಗಿರೋದು ಅದೇ ಥರನೇ, ಅಂದರೆ ಯಂಗ್ಸ್ಟರ್ಸ್ಗಳು ಬೇಕು ಚೆನ್ನಾಗಿರೋರು. ಈಗ ರೋಹಿತ್ ಆ ಟೈಮ್ನಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಇದ್ದರು ಸೀಸನ್ 6 ಟೈಮಲ್ಲಿ. ಯಾವ ತುಂಬ ಯಂಗೂ ಅಲ್ಲ, ತುಂಬ ಎಕ್ಸ್ಪೀರಿಯನ್ಸ್ಡು ಅಲ್ಲ, ನಾರ್ಮಲ್ ಇದ್ದರು. ಈಗ ನಾವು ಈಗ ಮಾಡಬೇಕಾಗಿರೋದು ಅದೇ ಥರನೇ, ಆ ಥರನೇ ಹುಡುಗರುಗಳನ್ನ ಹುಡ್ಕೊಳ್ಬೇಕು. ಯಂಗ್ಸ್ಟರ್ಸ್ಗಳೆಲ್ಲ ಸಿಗ್ತಾರೆ. ಇಲ್ಲ NYP ಅಂತ ಒಂದು ಸ್ಕೀಮ್ ಇದೆ. NYP ಅಂದರೆ ನ್ಯೂ ಯಂಗ್ ಪ್ಲೇಯರ್ಸ್ ಅಂತೇಳಿ. ಅದು 19 to 21 ಏಜ್ ಇರೋವಂಥ ಹುಡುಗರನ್ನ ಪ್ರತಿ ಒಂದು ಟೀಮ್ನಲ್ಲೂ 4 ಜನನ ಡೈರೆಕ್ಟಾಗಿ ಟೀಮ್ಗೆ ತೊಗೊಳ್ಳೋವಂಥದ್ದು. ಅದೇ ಮೇಯ್ನ್ ಸಕ್ಸಸ್ ಆಗುತ್ತೆ. ಒಂದು 2-3 ವರ್ಷ ಆ ಹುಡುಗರು ಬಂದರೆ 12 ಜನ ಆಗಿಬಿಡ್ತಾರೆ ಅವರೇ ಯಂಗ್ಸ್ಟರ್ಸ್ಗಳು. ಅಂದರೆ 18-19 ಇರೋ ಹುಡುಗರುಗಳನ್ನ ನಾವು ತೊಗೊಂಡ್ರೆ ಕ್ಯಾಂಪಲ್ಲಿ ಇಟ್ಕೊಂಡು ಅವ್ರನ್ನ ರೆಡಿಯಾಗಿ, ಅದು ಏನು ಎಲಿಜಿಬಿಲಿಟಿ ಬರ್ತಾರೆ ಏಜಲ್ಲಿ, ಆ ಎಲಿಜಿಬಿಲಿಟಿ 18 ಕಂಪ್ಲೀಟಾಗಿ 19 ಇಯರ್ಸ್ ಇರಬೇಕು. ಅಂಥ ಹುಡುಗರುಗಳನ್ನ ಒಂದಷ್ಟು ಜನ ತೊಗೊಂಡು ಒಬ್ಬರು ಇಬ್ಬರು ಸೀನಿಯರ್ ಅಷ್ಟೇ ಇಟ್ಕೊಳ್ಬೇಕು. ಆ ಥರ ಮಾಡ್ಕೊಂಡು ಟೀಮ್ ಮಾಡ್ಕೋಬೇಕು, ಅದು ಮಾಡಬೇಕು. ಬಟ್ ಈ ಟೀಮು ನನ್ನ ಮೇಲೆ ತುಂಬಾ ಎಲ್ರಿಗೂ ವಿಶ್ವಾಸ ಇದೆ. ರಮೇಶ್ ಬಂದರೆ ಏನಾದ್ರು ಒಂದು ಟೀಮ್ ಮಾಡ್ತಾರೆ ಏನೋ ಒಂದು ಅಂತ. ಬಟ್ ನನಗೆ ಯಾವ ಲೆವೆಲ್ ಪ್ಲೇಯರ್ನ ನಾನು ಯಾರ್ಯಾರನ್ನ ನಿರೀಕ್ಷೆ ಮಾಡಿದ್ದೀನಿ, ಯಂಗ್ಸ್ಟರ್ಸ್ಗಳು ಮತ್ತು ಅವ್ರು ಜುನಿಯನಾಗಿ ಆಡೋವಂಥ ಹುಡುಗರುಗಳನ್ನ, ಕಷ್ಟ ಬಿದ್ದು ಆಡಬೇಕು, ಡಿಸಿಪ್ಲಿನ್ಡ್ ಆಗಿರಬೇಕು, ಇಂಥ ಹುಡುಗರುಗಳನ್ನ ನಾನು ನೋಡ್ತಾ ಇದ್ದೀನಿ. ನೋಡಿ ಅಂಥ ಹುಡುಗರನ್ನೇ ತೊಗೊಂಡು ಸ್ವಲ್ಪ ಬಲಿಷ್ಠ ತನ್ನ ಮಾಡಲಿಕ್ಕೆ ನಾನು ಎಲ್ಲ ಥರದ ಪ್ರಯತ್ನನೂ ಮಾಡ್ತೇನೆ.